Hi, good evening all. This is your English teacher A.M. Mujawar sir from Vikas Career Academy, Dharwad. So, ಕೊನೆ ಕ್ಲಾಸಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಕನ್ನಡದಿಂದ ಇಂಗ್ಲೀಷ್ ಹೇಗೆ ಮಾಡ್ತಾ ಬರಬೇಕು ಅಥವಾ ಅದನ್ನು ಹೇಗೆ ನಾವು ಪ್ರಾಕ್ಟೀಸ್ ಮಾಡಬೇಕು, ಹೇಗೆ ಕಲಿಬೇಕು, ನಾವು ಬೇಗ ಇಂಗ್ಲೀಷಲ್ಲಿ ಹೇಗೆ ಮಾತಾಡಲಿಕ್ಕೆ ಕಲಿಬೇಕು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ವಿಕಾಸ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಹೊಸ ವೀಡಿಯೋಸ್ಗಳು ಅಪ್ಡೇಟ್ ಆಗ್ತಾ ಇರ್ತದೆ. ಸೊ ಯು ಕ್ಯಾನ್ ವಾಚ್ ಅವರ್ ವೀಡಿಯೋಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ಟುಡೇ ವಿ ಶಾಲ್ ಲರ್ನ್ ಅಬೌಟ್ ಸೋ ಮೆನಿ ಥಿಂಗ್ಸ್. ನಾವು ಅಂದರೆ ಪ್ರತಿದಿನವೂ ಬೆಳಗ್ಗಿಂದ ಸಾಯಂಕಾಲವರೆಗೆ ಯಾವ ವಾಕ್ಯಗಳನ್ನು ಬಳಸಬೇಕು ಅಥವಾ ಯಾವ ವಾಕ್ಯಗಳನ್ನು ಹೇಳಬೇಕು ಅನ್ನೋದನ್ನು ನಾನು ಇಂಗ್ಲೀಷಲ್ಲಿ ಹೇಳ್ತಾ ಹೋಗ್ತೀನಿ ಅಥವಾ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದನ್ನು ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಬೆಳಗಿಂದ ಸಾಯಂಕಾಲವರೆಗೆ ಏನೇನು ಮಾಡ್ತೀನಿ ಅಥವಾ ಯಾವ ಸೆಂಟೆನ್ಸ್ಗಳನ್ನು ಬಳಸಬೇಕು ಅನ್ನೋದನ್ನು ವರ್ತಮಾನ ಕಾಲದಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಐ ಆಮ್ ಎಕ್ಸ್ಪ್ಲೇನಿಂಗ್ ಇನ್ ಪ್ರೆಸೆಂಟ್ ಟೆನ್ಸ್. ಫಸ್ಟ್ ಐ ಆಮ್ ಟೆಲ್ಲಿಂಗ್ ಇನ್ ಪ್ರೆಸೆಂಟ್ ಟೆನ್ಸ್. ನಾನು ಬೇಗ ಹೇಳುತ್ತೇನೆ. ಐ ಗೆಟ್ ಅಪ್ ಅರ್ಲಿ ಮಾರ್ನಿಂಗ್. ನಾನು ಬೆಳಗ್ಗೆ ಬೇಗ ಹೇಳುತ್ತೇನೆ. ಐ ಗೆಟ್ ಅಪ್ ಅರ್ಲಿ ಮಾರ್ನಿಂಗ್. ಆಮೇಲೆ ವಾಕಿಂಗ್ ಹೋಗುತ್ತೇನೆ. ಸೊ ಕನ್ನಡದ ಬೇಡ, ಇಂಗ್ಲೀಷಲ್ಲಿ ಹೇಳ್ತಾ ಹೋಗ್ತೀನಿ. ಆಮೇಲೆ ವಾಕಿಂಗ್ ಹೋಗುತ್ತೇನೆ. ಐ ಗೋ ಟು ವಾಕಿಂಗ್. ಓಕೆ. ಆಮೇಲೆ ಟೀ ಕುಡಿಯುತ್ತೇನೆ. ಆಫ್ಟರ್ವರ್ಡ್ಸ್ ಐ ಡ್ರಿಂಕ್ ಟೀ. ಆಮೇಲೆ ಸ್ನಾನ ಮಾಡುತ್ತೇನೆ. ಐ ಟೇಕ್ ಬಾತ್ ಆಫ್ಟರ್ವರ್ಡ್ಸ್. ಆಮೇಲೆ ಆಫೀಸಿಗೆ ಹೋಗುತ್ತೇನೆ. ಐ ಗೋ ಟು ಆಫೀಸ್ ಆಫ್ಟರ್ವರ್ಡ್ಸ್. ಓಕೆ, ಐ ಗೋ ಟು ಆಫೀಸ್ ಆಫ್ಟರ್ವರ್ಡ್ಸ್. ಸೊ ನಾನು ಮಧ್ಯಾಹ್ನ ಊಟ ಮಾಡುತ್ತೇನೆ. ಐ ಹ್ಯಾವ್ ಲಂಚ್ ಆಫ್ಟರ್ನೂನ್. ನೋಡಿ, ನಾನು ಇಲ್ಲಿ ನಿಮಗೆ ಕಲಿಸ್ಕೊಡ್ತಾ ಇರೋದೇನಪ್ಪ ಅಂದರೆ ಬೆಳಗಿಂದ ಸಾಯಂಕಾಲವರೆಗೆ ಯಾವ ವಾಕ್ಯಗಳನ್ನ ಹೇಳಬೇಕು ಅಥವಾ ಏನೇನು ನಾವು ಮಾತಾಡ್ಬೋದು ಅಥವಾ ಏನೇನು ನಾವು ಬರೀಬೋದು, ಹೇಳ್ಬೋದು ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಸೆಂಟೆನ್ಸ್ ಈಸ್ ಐ ಗೆಟ್ ಅಪ್ ಅರ್ಲಿ ಮಾರ್ನಿಂಗ್. ಐ ಗೋ ಟು ವಾಕಿಂಗ್. ನೆಕ್ಸ್ಟು ಆಫ್ಟರ್ವರ್ಡ್ಸ್ ಐ ಡ್ರಿಂಕ್ ಟೀ. ನೆಕ್ಸ್ಟ್ ಐ ಟೇಕ್ ಬಾತ್ ಆಫ್ಟರ್ವರ್ಡ್ಸ್. ಐ ಗೋ ಟು ಆಫೀಸ್ ಆಫ್ಟರ್ವರ್ಡ್ಸ್. ದೆನ್ ಐ ಹ್ಯಾವ್ ಲಂಚ್ ಆಫ್ಟರ್ನೂನ್. ಇದು ಮಧ್ಯಾಹ್ನವರೆಗೆ ಆಯಿತು. ಮಧ್ಯಾಹ್ನ ನಂತರ ಏನು ಮಾಡ್ತೀವಿ ಅದನ್ನು ಕಂಟಿನ್ಯೂ ಮಾಡೋಣ. ಸೊ ಐ ಪ್ಲೇ ಕ್ರಿಕೆಟ್ ಇನ್ ದ ಈವ್ನಿಂಗ್. ಓಕೆ. ಐ ವಾಚ್ ಟಿವಿ ಪ್ರೋಗ್ರಾಮ್ಸ್ in the evening. I watch English news at 9 p.m. I have dinner at 10 p.m. ಸೊ ಈ ರೀತಿಯಾಗಿ ನಾವು ಪ್ರತಿದಿನ ಬೆಳಗಿಂದ ಸಾಯಂಕಾಲವರೆಗೆ ವಾಕ್ಯಗಳನ್ನು ಹೇಳಬಹುದು. ಏನು ಮಾಡ್ತೀನಿ? ಓಕೆ. ಐ ಗೋ ಟು ಸ್ಲೀಪ್. ಐ ಗೋ ಟು ಬೆಡ್ ಆಟ್ 11 p.m. ಸೊ ದಿಸ್ ಈಸ್ ಹೇಳಿ ಬೆಳಗಿಂದ ಸಾಯಂಕಾಲಕ್ಕೆ ಯಾವ ರೀತಿ ನಾವು ಹೇಳಬೇಕು ಅನ್ನೋದನ್ನು ಈ ವಾಕ್ಯಗಳ ಮೂಲಕ ನಾವು ಕಲಿತಾ ಇದ್ದೀವಿ. ಇದನ್ನು ದಯವಿಟ್ಟು ರಿಪೀಟ್ ಮಾಡಿ. ಸೊ ಇದೇ ರೀತಿಯಾಗಿ ನೀವು ಬೇಗ ಇಂಗ್ಲೀಷ್ ಕಲಿಬೇಕು ಅಂತಂದರೆ ನಮ್ಮ ಆ್ಯಪ್ ಸ್ಪರ್ಧಾ ವಿಕಾಸ್ ಕರಿಯರ್ ಅಕಾಡೆಮಿ. ಸೊ ದಯವಿಟ್ಟು ಬರ್ಕೊಳ್ಳಿ, ಸ್ಪರ್ಧಾ ವಿಕಾಸ್ ಕರಿಯರ್ ಅಕಾಡೆಮಿ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಪ್ಲೇಸ್ಟೋರ್ಗೆ ಹೋಗಿ ಇದನ್ನು ಮಾಡ್ಕೋಬೇಕಾದಂದರೆ ಇದು ಕ್ಲಿಕ್ ಮಾಡಿದಾಗ ಕೆಳಗಡೆ ಯೂಸ್ ಅನ್ನದರ್ ಮೆಥಡ್
ಯೂಸ್ ಅನದರ್ ಮೆಥಡ್ ಅಂತ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮಾತ್ರ ನಿಮಗೆ ಈ ನಮ್ಮ ಆ್ಯಪ್ ಓಪನ್ ಆಗುತ್ತೆ. ಯೂಸ್ ಅನದರ್ ಮೆಥಡ್, ದಯವಿಟ್ಟು ವಾಟ್ಸಪ್ ಮೆಥಡ್ ಅಂತ ಹೋಗಬೇಡಿ, ಯೂಸ್ ಅನದರ್ ಮೆಥಡ್ ಹೋಗ್ರಿ, ಖಂಡಿತ ಅದು ಓಪನ್ ಆಗುತ್ತೆ. ನೀವು ಇದೇ ರೀತಿಯಾಗಿ ಬೇಗ ಬೇಗ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಕಲಿಬೋದು. ಸೊ ಮುಂದಿನ ಕ್ಲಾಸ್ವರೆಗೆ ಧನ್ಯವಾದಗಳು.